ಬಿಸಿನೀರಲ್ಲಿ ಸ್ನಾನ ಮಾಡಿ ದೇಹ ಮತ್ತೆ ಮನಸ್ಸನ್ನ ರಿಫ್ರೆಶ್ ಮಾಡ್ಕೊಳ್ಳೋಕೆ ಯಾರು ಇಷ್ಟಪಡಲ್ಲ. ಅದರಲ್ಲೂ ನಮಗೆ ಬೇಕಾದಂತಹ ಟೆಂಪರೇಚರ್ ಮತ್ತೆ ಬೇಕಾದಂತಹ ಟೈಮ್ಗೆ ಬಿಸಿನೀರು ಸಿಕ್ಕರೆ ವಾಹ್. ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ 1992ರಿಂದ ಇಲ್ಲಿವರೆಗೆ ಬಿಸಿ ನೀರನ್ನ ಒದಗಿಸೋದ್ರ ಜೊತೆಗೆ ಗ್ರಾಹಕರ ಇಚ್ಛೆಗೆ ಅನುಸಾರವಾಗಿ ಅಪ್ಗ್ರೇಡ್ ಆಗ್ತಾನೆ ಇದೆ. ನಿರಂತರ ಸಂಶೋಧನೆಯಿಂದ ನ್ಯೂಟೆಕ್ ಈಗ ಪ್ರಸ್ತುತಪಡಿಸ್ತಾ ಇದೆ ನ್ಯೂಟೆಕ್ ಡಿಜಿಟಲ್. ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ ನಲ್ಲಿ 2 ಪ್ರಮುಖ ಆಯಾಮಗಳಿವೆ. ಒಂದು ಹೈಬ್ರಿಡ್ ಕಾನ್ಸೆಪ್ಟ್, ಇನ್ನೊಂದು ರಿಟರ್ನ್ ಲೈನ್ ಕಾನ್ಸೆಪ್ಟ್. ಹೈಬ್ರಿಡ್ ಕಾನ್ಸೆಪ್ಟ್ ಅಂದ್ರೆ ಏನು? ಸೋಲಾರ್ ಮತ್ತೆ ಕಡಿಮೆ ವಿದ್ಯುತ್ ಅನ್ನ ಬಳಸಿಕೊಂಡು ಸೆನ್ಸರ್ ಆಧಾರಿತವಾಗಿ ಬಿಸಿ ನೀರನ್ನ ತರುವಂತಹ ಒಂದು ವ್ಯವಸ್ಥೆ. ಈ ಸೋಲಾರ್ ವಾಟರ್ ಹೀಟರ್ ನ ಸೆಟ್ಟಿಂಗ್ಸ್ ನ ನಾವು 2 ಥರವಾಗಿ ಮಾಡಬಹುದು. ಮ್ಯಾನ್ಯುಯಲ್ ಆಗಿ ಇದರ ಸೆಟ್ಟಿಂಗ್ಸ್ ನ ಮಾಡಬಹುದು, ಮತ್ತೆ ನ್ಯೂಟೆಕ್ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಿ ಬ್ಲೂಟೂತ್ ಮುಖಾಂತರವಾಗಿ ಕೂಡ ಇದರ ಸೆಟ್ಟಿಂಗ್ಸ್ ನ ನಾವು ಮಾಡಬಹುದು. ಸಾಮಾನ್ಯವಾಗಿ ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ ನಲ್ಲಿ ಫ್ಯಾಕ್ಟರಿ ಸೆಟ್ಟಿಂಗ್ಸ್ ಆಗಿ 50 ಡಿಗ್ರಿ ಟೆಂಪರೇಚರ್ಗೆ ಇದನ್ನ ಸೆಟ್ ಮಾಡಲಾಗುತ್ತೆ. ಆದರೆ ಗ್ರಾಹಕರು 25 ಡಿಗ್ರಿ ಸೆಲ್ಸಿಯಸ್ ನಿಂದ 75 ಡಿಗ್ರಿ ಸೆಲ್ಸಿಯಸ್ ತನಕ ತಮಗೆ ಬೇಕಾದಷ್ಟು ಟೆಂಪರೇಚರ್ ಅನ್ನ ಸೆಟ್ ಮಾಡ್ಕೋಬಹುದು. ಉದಾಹರಣೆಗೆ ನೀವು ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ ನ ಟೆಂಪರೇಚರ್ ಅನ್ನ 55 ಡಿಗ್ರಿ ಸೆಲ್ಸಿಯಸ್ಗೆ ಸೆಟ್ ಮಾಡಿ ಮತ್ತೆ ನಿಮ್ಮ ಸ್ನಾನದ ಸಮಯವನ್ನ ಬೆಳಗ್ಗೆ 6 ಗಂಟೆಗೆ ಸೆಟ್ ಮಾಡಿದ್ದಲ್ಲಿ ಹಿಂದಿನ ದಿನ ಮೋಡ ಅಥವಾ ಮಳೆಯಿಂದಾಗಿ ಬರೀ 45 ಡಿಗ್ರಿ ಸೆಲ್ಸಿಯಸ್ ಸಾಧಿಸಕ್ಕೆ ಸಾಧ್ಯ ಆಗಿದ್ರೆ, ಇನ್ನು ಉಳಿದ 10 ಡಿಗ್ರಿ ಸೆಲ್ಸಿಯಸ್ನ ವಿದ್ಯುತ್ ಶಕ್ತಿಯಿಂದ ಎಲೆಕ್ಟ್ರಿಕಲ್ ಹೀಟರ್ ಸಾಧಿಸುತ್ತೆ. ನಿಮ್ಮ ಸ್ನಾನದ ಸಮಯ 6 ಗಂಟೆಗೆ ಸರಿಯಾಗಿ 55 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನೀರು ರೆಡಿ ಇರುತ್ತೆ. ಸಾಮಾನ್ಯವಾಗಿ ಸೋಲಾರ್ ವಾಟರ್ ಹೀಟರ್ ಮತ್ತೆ ನಮ್ಮ ಮನೆಯ ಬಾತ್ರೂಮ್ನ ಟ್ಯಾಪ್ ಮಧ್ಯದಲ್ಲಿರುವಂತಹ ಬಿಸಿ ನೀರಿನ ಪೈಪ್ನಲ್ಲಿ ನೀರು ಹೊರಗಿನ ಕ್ಲೈಮೇಟ್ಗೆ ತಕ್ಕಂತೆ ತಣ್ಣಗಾಗಿರುತ್ತೆ. ಹಾಗಾಗಿ ಟ್ಯಾಪ್ ಆನ್ ಮಾಡಿದಾಗ ನಾವು 8 ರಿಂದ 10 ಲೀಟರ್ನಷ್ಟು ನೀರನ್ನ ವೇಸ್ಟ್ ಮಾಡ್ತೀವಿ. ಈ ಸಮಸ್ಯೆನ ಪರಿಹರಿಸಿ ನ್ಯೂಟೆಕ್ ನ್ಯೂ ಟೆಕ್ನಾಲಜಿ ಮುಖಾಂತರ ಕಂಡುಹಿಡಿದಿರುವಂತಹ ಕಾನ್ಸೆಪ್ಟೇ ರಿಟರ್ನ್ ಲೈನ್ ಕಾನ್ಸೆಪ್ಟ್. ಇದನ್ನ ಉಪಯೋಗಿಸಿಕೊಂಡು ನಾವು ಟ್ಯಾಪ್ ಆನ್ ಮಾಡಿದ ಕೂಡಲೇ ನಮಗೆ ಬಿಸಿ ನೀರು ದೊರಕುತ್ತೆ. ಮೇನ್ ಸ್ವಿಚಸ್ ಆಫ್ ಆಗಿದೆ ಅಂತ ಖಚಿತಪಡಿಸಿಕೊಂಡು ಸೋಲಾರ್ ಟ್ಯಾಂಕ್ ನ ಹೊರಗೆ ಒದಗಿಸಲಾದ ವಿದ್ಯುತ್ ತಂತಿಗಳನ್ನ ಸರಿಯಾಗಿ ಜೋಡಿಸಿ, ಕೆಂಪು ವೈರ್ ಅನ್ನ ಫೇಸ್ಗೆ, ಕಪ್ಪು ವೈರ್ ಅನ್ನ ನ್ಯೂಟ್ರಲ್ಗೆ ಮತ್ತೆ ಹಸಿರು ವೈರ್ ಅನ್ನ ಅರ್ಥಿಂಗ್ಗೆ 2.5 ಸ್ಕ್ವೇರ್ mm ವೈರ್ ನ ಯೂಸ್ ಮಾಡಿ AH ಲೈನ್ಗೆ ಕನೆಕ್ಟ್ ಮಾಡಬೇಕು. ಮೋಟಾರ್ ಮತ್ತೆ ಸೋಲಾರ್ ಟ್ಯಾಂಕ್ ನ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಮಾಡುವಾಗ ಕಡ್ಡಾಯವಾಗಿ ಮೇನ್ ಪವರ್ ಸ್ವಿಚಸ್ ನ ಆಫ್ ಮಾಡಿರಬೇಕು. ರಿಟರ್ನ್ ಲೈನ್ ನ ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ. ಈಗ ಮೇನ್ ಸ್ವಿಚ್ ಗಳನ್ನ ಆನ್ ಮಾಡಿ LCD ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ಮೆಸೇಜ್ ಗಳನ್ನ ನೋಡಿ. ವೆಲ್ಕಮ್ ಮೆಸೇಜ್, ಡೇಟ್ ಮತ್ತೆ ಟೈಮ್, ವರ್ಕಿಂಗ್ ಅವರ್ಸ್, ಟ್ಯಾಂಕ್ ಸ್ಟೇಟಸ್ ಮತ್ತೆ ಪೈಪ್ ಸ್ಟೇಟಸ್. ನೀವು ಟೆಂಪರೇಚರ್ ಮತ್ತೆ ಟೈಮ್ ಅನ್ನ ಚೇಂಜ್ ಮಾಡೋದಕ್ಕೆ ಈ ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕು. ಇಲ್ಲಿ W ಅಂದ್ರೆ ಮ್ಯಾನ್ಯುಯಲ್ ಮೋಡ್, B ಅಂದ್ರೆ ಬ್ಲೂಟೂತ್ ಮೋಡ್. ನೀವು ಮ್ಯಾನ್ಯುಯಲ್ ಮೋಡ್ ನ ಆಯ್ಕೆ ಮಾಡೋದಕ್ಕೆ ಕೈ ಕಡೆಗೆ ಸ್ಲೈಡ್ ಸ್ವಿಚ್ ಅನ್ನ ಸ್ಲೈಡ್ ಮಾಡಿ. ಬ್ಲೂಟೂತ್ ಮೋಡ್ ಅನ್ನ ಆಯ್ಕೆ ಮಾಡಕ್ಕೆ ಬ್ಲೂಟೂತ್ ಚಿಹ್ನೆ ಕಡೆಗೆ ಸ್ಲೈಡ್ ಸ್ವಿಚ್ ಅನ್ನ ಸ್ಲೈಡ್ ಮಾಡಿ. ಸೋಲಾರ್ ವಾಟರ್ ಹೀಟರ್ ನ ಟೈಮ್ ಮತ್ತೆ ಟೆಂಪರೇಚರ್ ಹಾಗೂ ರಿಟರ್ನ್ ಲೈನ್ ನ ಟೈಮ್ ಮತ್ತೆ ಟೆಂಪರೇಚರ್ ಹೇಗೆ ಸೆಟ್ ಮಾಡೋದು ನೋಡೋಣ ಬನ್ನಿ. ಮ್ಯಾನ್ಯುಯಲ್ ಮೋಡ್ ನಲ್ಲಿ ಸೆಟ್ ಮಾಡೋದಕ್ಕೆ ಡಿಸ್ಪ್ಲೇ ಅಲ್ಲಿ W ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ TCS ನ ಮುಂಭಾಗದಲ್ಲಿರುವಂತಹ ಸೆಟ್ ಬಟನ್ ಅನ್ನ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಪ್ರೆಸ್ ನಾಬ್ ಟು ಅಪ್ಡೇಟ್ ಸೆಟ್ಟಿಂಗ್ಸ್ ಸಂದೇಶವನ್ನ ತೋರಿಸುತ್ತದೆ. ಸೆಟ್ ಬಟನ್ ಅನ್ನ ತಕ್ಷಣವೇ ಬಿಡಿ, ಮತ್ತೆ ಪ್ರೆಸ್ ಮಾಡಿ ಬಿಡಿ. ಅದರ ನಂತರ ಸೆಟ್ಟಿಂಗ್ಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನಂತರ ಸೆಟ್ ಟ್ಯಾಂಕ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಟ್ಯಾಂಕ್ ನ ಟೆಂಪರೇಚರ್ ಅನ್ನ ಸೆಟ್ ಮಾಡಬಹುದು. ಟೆಂಪರೇಚರ್ ಹೆಚ್ಚಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ಸೆಟ್ ಬಟನ್ ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಪೈಪ್ ಟೆಂಪರೇಚರ್ ಅಂತ ಡಿಸ್ಪ್ಲೇ ಆಗುತ್ತೆ.
ಈಗ ನಾವು ರಿಟರ್ನ್ ಲೈನ್ ನ ಟೆಂಪರೇಚರ್ ಸೆಟ್ ಮಾಡಬಹುದು. ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೆಂಪರೇಚರ್ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ಸೆಟ್ ಬಟನ್ ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಸ್ಟಾರ್ಟ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಸ್ಟಾರ್ಟ್ ಟೈಮ್ ನ ಸೆಟ್ ಮಾಡಬಹುದು. ಟೈಮ್ ನ ಜಾಸ್ತಿ ಮಾಡೋದಕ್ಕೆ ಅಪ್ ಬಟನ್ ಪ್ರೆಸ್ ಮಾಡಿ, ಟೈಮ್ ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ಸೆಟ್ ಬಟನ್ ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ನಂತರ ಸೆಟ್ ಎಂಡ್ ಟೈಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಎಂಡ್ ಟೈಮ್ ನ ಸೆಟ್ ಮಾಡಬಹುದು. ಟೈಮ್ ನ ಹೆಚ್ಚಿಸಕ್ಕೆ ಅಪ್ ಬಟನ್ ನ ಪ್ರೆಸ್ ಮಾಡಿ, ಟೈಮ್ ನ ಕಡಿಮೆ ಮಾಡೋದಕ್ಕೆ ಡೌನ್ ಬಟನ್ ನ ಪ್ರೆಸ್ ಮಾಡಿ. ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ಸೆಟ್ ಬಟನ್ ನ ಒಮ್ಮೆ ಪ್ರೆಸ್ ಮಾಡಿ ಬಿಡಿ. ಕೊನೆಗೆ ಸೆಟ್ಟಿಂಗ್ಸ್ ಡನ್ ಅಂತ ಡಿಸ್ಪ್ಲೇ ಆಗುತ್ತೆ. ಈಗ ಎಲ್ಲಾ ಸೆಟ್ಟಿಂಗ್ಗಳು ಆಗಿವೆ ಅಂತ ಅರ್ಥ. ಮೊಬೈಲ್ ಆಪ್ ಮುಖಾಂತರ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಟ್ಯಾಂಕ್ ಮೇಲಿರುವಂತಹ QR ಕೋಡ್ ನ ಸ್ಕ್ಯಾನ್ ಮಾಡಿ. ನ್ಯೂಟೆಕ್ ಸೋಲಾರ್ ಆಪ್ ನ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ ನಂತರ ಆಪ್ ನ ಓಪನ್ ಮಾಡಿ. ಬ್ಲೂಟೂತ್ ಆಫ್ ಐಕಾನ್ ನ ಕ್ಲಿಕ್ ಮಾಡಿ. ಈಗ ಬ್ಲೂಟೂತ್ ಅನ್ನ ಅಲೌ ಮಾಡಿ. ನ್ಯೂಟೆಕ್ ಡಿವೈಸ್ ಅನ್ನ ಹುಡುಕೋಕೆ ಡಿಸ್ಕವರ್ ಮೇಲೆ ಕ್ಲಿಕ್ ಮಾಡಿ. ನ್ಯೂಟೆಕ್ ಡಿವೈಸ್ ಹುಡುಕಿ ಅದನ್ನ ಲಿಂಕ್ ಮಾಡಲು ಕ್ಲಿಕ್ ಮಾಡಿ. 1 2 3 4 ಪಾಸ್ವರ್ಡ್ ಹಾಕಿ ಪೇರ್ ಮಾಡಿ. ಕನೆಕ್ಟ್ ಮಾಡೋದಕ್ಕೆ ಪೇರ್ಡ್ ಲಿಸ್ಟ್ ಅಲ್ಲಿ ನ್ಯೂಟೆಕ್ ಡಿವೈಸ್ ಅನ್ನ ಹುಡುಕಿ ಕ್ಲಿಕ್ ಮಾಡಿ. ಈಗ ನ್ಯೂಟೆಕ್ ಬ್ಲೂಟೂತ್ ಡಿವೈಸ್ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತೆ ಎಲ್ಲ ಸೆಟ್ಟಿಂಗ್ಸ್ ನ ತೋರಿಸ್ತಾ ಇರುತ್ತೆ. ಸ್ಟಾರ್ಟ್ ಟೈಮ್ ನ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತೆ ನಿಮಿಷನ ಸೆಲೆಕ್ಟ್ ಮಾಡಿ, ಓಕೆ ಮಾಡಿ. ಮತ್ತೆ ಸೆಟ್ ಟೈಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಂಡ್ ಟೈಮ್ ನ ಸೆಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಗಂಟೆ ಮತ್ತೆ ನಿಮಿಷನ ಸೆಲೆಕ್ಟ್ ಮಾಡಿ, ಓಕೆ ಕ್ಲಿಕ್ ಮಾಡಿ. ನಂತರ ಸೆಟ್ ಟೈಮ್ ನ ಕ್ಲಿಕ್ ಮಾಡಿ. ಟ್ಯಾಂಕ್ ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಟ್ಯಾಂಕ್ ಟೆಂಪರೇಚರ್ ನ ಸ್ಲೈಡ್ ಮಾಡಿ ಮತ್ತೆ ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರಿಟರ್ನ್ ಲೈನ್ ನ ಟೆಂಪರೇಚರ್ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಸೆಟ್ ಪೈಪ್ ಟೆಂಪರೇಚರ್ ನ ಸ್ಲೈಡ್ ಮಾಡಿ. ಸೆಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಎಲ್ಲಾ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗಿವೆ. ಆಪ್ ನಲ್ಲಿ ನಿಮ್ಮ ಟ್ಯಾಂಕ್ ನ ರಿಯಲ್ ಟೈಮ್ ಟೆಂಪರೇಚರ್ ನ ನೋಡಬಹುದು. ರಿಟರ್ನ್ ಲೈನ್ ನ ಪ್ಲಂಬಿಂಗ್ ಮತ್ತೆ ಅದರ ಎಲೆಕ್ಟ್ರಿಕಲ್ ಕನೆಕ್ಷನ್ ನ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಸೋಲಾರ್ ಟ್ಯಾಂಕ್ ನ ಹಾಟ್ ವಾಟರ್ ಲೈನ್ ಎಲ್ಲಾ ಬಾತ್ರೂಮ್ಗಳಿಗೂ ಕನೆಕ್ಟ್ ಆಗಿರುತ್ತೆ. ನಾವು ಕೊನೆಯ ಬಾತ್ರೂಮ್ನ ಹತ್ತಿರ ಸೆನ್ಸರ್ ಅನ್ನ ಅಳವಡಿಸಬೇಕು. ನಂತರ ಪೈಪ್ ನ ಮುಂದುವರಿಸಿ ಮೋಟಾರ್ನ ಇನ್ಲೆಟ್ಗೆ ಕನೆಕ್ಟ್ ಮಾಡಬೇಕು. ಆನಂತರ ಮೋಟಾರ್ನ ಔಟ್ಲೆಟ್ ಅನ್ನ ಸೋಲಾರ್ ಟ್ಯಾಂಕ್ ನ ಕೋಲ್ಡ್ ವಾಟರ್ ಇನ್ಲೆಟ್ ಅಥವಾ ಸಂಪ್ಗೆ ಕನೆಕ್ಟ್ ಮಾಡಬೇಕು. ನಾವು ಸೆಟ್ ಮಾಡಿರುವಂತಹ ಟೈಮ್ ಮತ್ತೆ ಟೆಂಪರೇಚರ್ಗೆ ಅನುಸಾರವಾಗಿ ಸೆನ್ಸರ್ ಆಪರೇಟ್ ಆಗಿ ಔಟ್ಲೆಟ್ ನಲ್ಲಿರುವಂತಹ ತಣ್ಣೀರು ಟ್ಯಾಂಕ್ಗೆ ಅಥವಾ ಸಂಪ್ಗೆ ಹೋಗುತ್ತೆ. ಸೋಲಾರ್ನಲ್ಲಿ ಬಿಸಿಯಾದಂತಹ ನೀರು ಔಟ್ಲೆಟ್ ಪೈಪ್ನಲ್ಲಿ ಸೇರ್ಪಡೆ ಆಗುತ್ತೆ. ನಾವು ಟ್ಯಾಪ್ ಆನ್ ಮಾಡಿದ ಕೂಡಲೇ ನಮಗೆ ಬೇಕಾದಂತಹ ಟೆಂಪರೇಚರ್ನ ಬಿಸಿ ನೀರು ಇಮಿಡಿಯೇಟ್ ಆಗಿ ದೊರಕುತ್ತೆ. ಮೋಟಾರ್ನ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಮಾಡುವ ಮುನ್ನ ಮೇನ್ ಸ್ವಿಚಸ್ ಆಫ್ ಆಗಿರಬೇಕು. ಸೋಲಾರ್ ಟ್ಯಾಂಕ್ ನ ಹೀಟರ್ ಕ್ಯಾಪ್ ನಲ್ಲಿ ಒಂದು ರೆಡ್ ಕಲರ್ ವೈರ್ ಇರುತ್ತೆ, ಅದು ಮೋಟಾರ್ನ ಫೇಸ್ ಆಗಿರುತ್ತೆ. ಮತ್ತೆ ನ್ಯೂಟ್ರಲ್ ನ ಸ್ವಿಚ್ ಇಂದ ತೆಗೆದುಕೊಂಡು ಮೋಟರ್ಗೆ ಕನೆಕ್ಟ್ ಮಾಡು. ಸೊ ನ್ಯೂಟೆಕ್ ಡಿಜಿಟಲ್ ಸೋಲಾರ್ ವಾಟರ್ ಹೀಟರ್ ನ ಹೈಬ್ರಿಡ್ ಕಾನ್ಸೆಪ್ಟ್ ಮತ್ತೆ ರಿಟರ್ನ್ ಲೈನ್ ಕಾನ್ಸೆಪ್ಟ್, ಅದರ ಇನ್ಸ್ಟಾಲೇಷನ್ ಮತ್ತೆ ಅದರ ಸೆಟ್ಟಿಂಗ್ಸ್, ಇದು ಎಲ್ಲದರ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರಾ. ಇನ್ಯಾಕ್ ತಡ? ನಿಮಗೆ ಬೇಕಾದ ಸಮಯಕ್ಕೆ ಬೇಕಾದಷ್ಟು ಬಿಸಿ ನೀರು, ಯಾವಾಗಲೂ ಫ್ರೆಶ್ ಆಗಿರಿ.